ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇವತ್ತು ಯೋಗ ಅಂದರೆ ಏನಪ್ಪ ಅಂತ ಯಾರೋ ಒಬ್ರು ಕೇಳಿದರು. ಯೋಗ ಅಂದರೆ ನಾವೊಂದು ಉದಾಹರಣೆ ಹೇಳಿದೆ. ಚಿಕ್ಕ ಮಗುವನ್ನು ನೋಡಿದರೆ ನಿಮಗೇನು ಅನ್ನಿಸ್ತದೆ? ಚಿಕ್ಕ ಮಕ್ಕಳು ಅವ್ರು ನೋಡಿದರೆ ಆನಂದವಾಗಿದ್ದಾರೆ ಅಂತ ಅನ್ನಿಸ್ತದೆ, ಕರೆಕ್ಟಾ? ದೊಡ್ಡವ್ರು ನೋಡಿದರೆ ಏನು ಅನ್ನಿಸ್ತದೆ? ಅವ್ರ ಮುಖದಲ್ಲಿ ಒಂದು ಮುಗ್ಧತೆ, ಪ್ರೇಮ, ಇದ್ರ ಭಾವನೆ ಇಲ್ಲ. ಮಗುವನ್ನು ನೋಡಿದಾಗ ಪ್ರೇಮ ಮತ್ತು ಮುಗ್ಧತೆ ಇವೆಲ್ಲ ನಮಗೆ ಎದ್ದು ಕಾಣಿಸ್ತದೆ. ಯಾವುದಾದ್ರೂ ಒಂದು ಮಗು ನಮ್ಮ ಮನೆಗೆ ಬಂದರೆ ಆ ಮಗು ಯಾವ ಜಾತಿ ಅಂತ ಯೋಚನೆ ಮಾಡ್ದೇನೆ ಮಗುವನ್ನು ನಾವು ಮುದ್ದು ಮಾಡಿ ಸಿಹಿ ಕೊಟ್ಟು ಅದನ್ನು ನಾವು ಆ ರೀತಿ ಟ್ರೀಟ್ ಮಾಡ್ತೇವೆ. ದೊಡ್ಡವ್ರು ಯಾರಾದರೂ ಮನೆಗೆ ಬಂದರೆ ಅವ್ರನ್ನ ಅದೇ ಥರ ಮಾಡ್ತಾರಾ? ಅವ್ರ ಮುಖದ ಮೇಲೆ ಬಾಗಿಲು ಹಾಕಿ ಕಳಿಸ್ಬಿಡ್ತಾರೆ. ಅಂದರೆ ಚಿಕ್ಕ ಮಕ್ಕಳನ್ನ ನೋಡಿದರೆ ದೊಡ್ಡವರು ರಾಕ್ಷಸರ ಥರ ಕಾಣಿಸ್ತಾರೆ, ಕರೆಕ್ಟಾ? ಸೊ ರಾಕ್ಷಸಿ ಪ್ರವೃತ್ತಿ ಇದು ಒಬ್ಬ ಯೋಗಿಯ ಲಕ್ಷಣವಲ್ಲ. ಯೋಗ ಅಂದರೆ ಚಿಕ್ಕ ಮಗುವಿನ ಥರ ಆಗೋದು, ಆ ಮುಗ್ಧತೆಯನ್ನು ರೂಢಿ ಮಾಡ್ಕೊಳ್ಳೋದು, ಪ್ರೇಮ, ಆನಂದ, ಅನುಕಂಪ ಇವೆಲ್ಲ ಆ ವ್ಯಕ್ತಿತ್ವದಲ್ಲಿ ಎದ್ದು ಕಾಣಬೇಕು. ಆ ಥರ ಆಗೋದೇ ಯೋಗದ ಉದ್ದೇಶ. ಇನ್ನುಳಿದದ್ದು ಯೋಗಾಸನ ಮಾಡೋದು, ಮೈ ಬಗ್ಸೋದು, ಶೀರ್ಷಾಸನ ಮಾಡೋದು ಇದೆಲ್ಲ ಉಂಟು. ಆದರೆ ಅಲ್ಟಿಮೇಟ್ ಆಫ್ ಯೋಗ ಈಸ್ ಟು ಬಿಕಮ್ ಲೈಕ್ ಎ ಚೈಲ್ಡ್ ಲೈಕ್ನೆಸ್ ಅಂತ ಹೇಳ್ತೇವೆ. ಚೈಲ್ಡಿಶ್ನೆಸ್ ಅಲ್ಲ. ಅಂದರೆ ಮಗುವಿನ ಥರ ಕುಚೇಷ್ಟೆಗಳನ್ನು ಮಾಡೋದು ಜೀವನ ಅಲ್ಲ. ಮಗುವಿನ ಮುಗ್ಧತೆಯನ್ನು ಮತ್ತು ಸರ್ವರಲ್ಲಿ ಪ್ರೇಮ, ಸಹಕಾರ, ಅನುಕಂಪಗಳನ್ನು ಬೆಳೆಸ್ಕೊಳ್ಳೋದು ಯೋಗ. ಇದಕ್ಕೆ ಬೇಕಾದಂಥ ಸಾಧನೆ ಅದು ನಮ್ಮ ಹೃದಯದಿಂದ ಪ್ರಾರಂಭ ಆಗುತ್ತೆ. ಅಂದರೆ ಹೃದಯ ಕಮಲದಲ್ಲಿ ಹೇಳ್ತಾರೆ, ದೇವರೆಲ್ಲಿದ್ದಾನಪ್ಪ ಅಂದರೆ ಅವನು ಸರ್ವಾಂತರ್ಯಾಮಿ. ನಮಗೆ ಸಮೀಪದ ಜಾಗ ಯಾವುದಪ್ಪ ಅಂದರೆ ನಮ್ಮ ಹೃದಯ ಮಂಡಲದಲ್ಲಿ, ಕರೆಕ್ಟಾ? ಯೋಗಿ ಧ್ಯಾನಗಮ್ಯಂ ಅಂದರೆ ಯೋಗಿಗಳ ಹೃದಯದಲ್ಲಿ ಧ್ಯಾನ ಮಾಡೋದರಿಂದ ಲಭ್ಯವಾಗ್ತಾನೆ ಪರಮಾತ್ಮ. ಹಾಗಾದ್ರೆ ನಮ್ಮ ಹೃದಯವನ್ನು ಪರಿಶುದ್ಧವನ್ನು ಮಾಡುವಂತಹ ಒಂದು ಕಾರ್ಯಕ್ರಮ ಏನಿದೆಯಲ್ಲ ಅದು ಯೋಗ. ಸೊ ಇಫ್ ಯು ವಾಂಟ್ ಟು ಬಿಕಮ್ ಎ ಯೋಗಿ, ಲೆಟ್ ಅಸ್ ಸ್ಟಾರ್ಟ್ ಆಪರೇಟಿಂಗ್ ಫ್ರಮ್ ಅವರ್ ಹಾರ್ಟ್. ಇಂಟೆಲೆಕ್ಚುವಲ್ ಅಲ್ಲ. ಅಂದರೆ ಬುದ್ಧಿಯನ್ನು ಉಪಯೋಗ ಮಾಡಿ ಜೀವನ ನಡೆಸಿದರೆ ನಮಗೆ ಈ ಒಂದು ಆನಂದದ ಸ್ಥಿತಿ ಲಭಿಸಲಾರದು. ಆನಂದ ಅನ್ನೋದು ಹೃದಯಕ್ಕೆ ಸಂಬಂಧಪಟ್ಟಂತಹ ವಿಚಾರ. ಹ್ಯಾಪಿನೆಸ್ ಇದು ಡೈರೆಕ್ಟ್ಲಿ ರಿಲೇಟೆಡ್ ಟು ಅವರ್ ಹಾರ್ಟ್, ಕರೆಕ್ಟಾ? ಅದಕ್ಕೆ ಹೃದಯವಂತರಿಗೆ ಹೃದಯ ಆಘಾತ ಆಗೋಲ್ಲ, ಹಾರ್ಟ್ ಫೇಲ್ ಆಗೋಲ್ಲ, ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗೋಲ್ಲ. ಯಾಕಂದರೆ ನೋಡಿ, ಚಿಕ್ಕ ಮಕ್ಕಳಿಗೆ ಯಾವುದಾದ್ರೂ ಕ್ರಾನಿಕ್ ಡಿಸೀಸ್ ಇರುತ್ತಾ? ಲೈಕ್ ಹೈ ಬಿ ಪಿ, ಅಲ್ಸರ್ಸು, ಅಸ್ತಮಾ, ಈ ಥರ ಮನೋವಿಕಾರಗಳಿಂದ ಉಂಟಾಗುವಂತಹ ಕಾಯಿಲೆಗಳು, ದೀರ್ಘವ್ಯಾಧಿಗಳು, ಕ್ರಾನಿಕ್ ಡಿಸೀಸಸ್, ದೇ ವಿಲ್ ನೆವರ್ ಹ್ಯಾಪನ್ ಟು ಚಿಲ್ಡ್ರನ್, ವೆರಿ ರೇರ್, ಕರೆಕ್ಟಾ? ನಾವು ಅದಕ್ಕೆ ಕಲಿಸಿದ ಮೇಲೆ ಬುದ್ಧಿ ಬಲಿತು ಅದು ಯಾವಾಗ ಬುದ್ಧಿಯಿಂದ ಆಪ್ರೇಟ್ ಮಾಡೋದು ಪ್ರಾರಂಭ ಮಾಡುತ್ತಲ್ಲ ಆವಾಗ ಸಣ್ಣ ವಯಸ್ಸಿನಲ್ಲಿ ಅವ್ರಿಗೆ ಈ ಥರ ಕಾಯಿಲೆಗಳು ಬರಬಹುದು. ಬಟ್ ಮೇನ್ಲಿ ಕಾಯಿಲೆಗೂ ನಮ್ಮ ಹೃದಯವಂತಿಗೂ ಡೈರೆಕ್ಟ್ ಆದಂಥ ಒಂದು ಸಂಬಂಧ ಉಂಟು. ಅದಕ್ಕೆ ಹೃದಯವಂತರಿಗೆ, ಹೃದಯ ವಿಶಾಲ ಇದ್ದವರಿಗೆ ಈ ಕಾಯಿಲೆಗಳು ಬರಲಾರವು. ಅದಕ್ಕೆ ನಮ್ಮ ಹೃದಯ ವಿಶಾಲತೆಯನ್ನು ಬೆಳೆಸಿಕೊಳ್ಳೋದು ಯೋಗ. ಎಲ್ಲರನ್ನೂ ನನ್ನವರು ಅನ್ನುವಂಥ ತಿಳ್ಕೊಳ್ಳೋದು, ಕರೆಕ್ಟಾ? ನಾನೇ ಶ್ರೇಷ್ಠ ಅನ್ನೋದು ಅಹಂಕಾರ. ನಾನು ದೊಡ್ಡವನು, ಐ ಆಮ್ ಬೆಟರ್ ದ್ಯಾನ್ ಈಸ್ ಅ ವರ್ಸ್ಟ್ ಈಗೋ. ನಾನು ಎಲ್ಲರಿಗಿಂತನೂ, ನನ್ನ ಅಕ್ಕಪಕ್ಕದಲ್ಲಿ ಇದ್ದಾರಲ್ಲ ಅವರೆಲ್ಲರಿಗಿಂತನೂ ನಾನು ದೊಡ್ಡವನು ಅಂತ ಆಪ್ರೇಟ್ ಮಾಡೋಕ್ಕೆ ಶುರು ಮಾಡಿಬಿಟ್ರೆ ನಮ್ಮನ್ನು ಯಾರು ಇಷ್ಟಪಡೋಲ್ಲ. ನಂದೇನು ಕೊಚ್ಕೊಳ್ತಾ ಕೂತ್ರೆ ನೋಬಡಿ ಲಿಸನ್ಸ್, ಕರೆಕ್ಟಾ? ಸೊ ಅದೇ ಒಂದು
ಮಗುವಿಗೂ ಮತ್ತು ದೊಡ್ಡವ್ರಿಗೂ ಇರುವಂಥ ವ್ಯತ್ಯಾಸ. ಆದ್ದರಿಂದ ನಾವೆಲ್ಲ ಕಡೆಗೂ ದೊಡ್ಡವರು ಅಂತ ಆಗ್ತಾ ಬುದ್ಧಿವಂತಿಕೆಯನ್ನು ಅವ್ರನ್ನ ವಿ ಮೇಕ್ ದಮ್ ಇಂಟೆಲೆಕ್ಚುವಲ್. ಕರೆಕ್ಟಾ? ಸೊ ಅದು ನಮ್ಮ ಎಜುಕೇಷನ್ ಅಲ್ಲ. ಅವರನ್ನು ಹೃದಯ ಪರಿಪೂರ್ಣರನ್ನಾಗಿ ಮಾಡೋದು ಶಿಕ್ಷಣ. ಹೃದಯವಂತಿಕೆಯನ್ನು ಬೆಳೆಸ್ಕೊಳ್ಬೇಕು, ಮನುಷ್ಯತ್ವ ಇರಬೇಕು. ಅಂದರೆ ಬುದ್ಧಿ ಕೆಲಸ ಯಾವಾಗಲೂ ನಾವು ಪ್ರಪಂಚದಲ್ಲಿ ನೋಡ್ತಾ ಇರುವಂಥ ವ್ಯಕ್ತಿಗಳನ್ನು, ವಸ್ತುಗಳನ್ನು, ವಿಷಯಗಳನ್ನು ತಾರತಮ್ಯ ಮಾಡ್ತೇವಲ್ಲ, ಡಿಸ್ಕ್ರಿಮಿನೇಷನ್ ಈಸ್ ದ ಫಂಕ್ಷನ್ ಆಫ್ ಇಂಟೆಲೆಕ್ಟ್. ಅಂದರೆ ಬೇಕು ಬೇಡ, ಸರಿ ತಪ್ಪು, ಒಳ್ಳೆಯದು ಕೆಟ್ಟದ್ದು ಯಾರನ್ನಾರು ನೋಡಿದರೆ ಇವರು ಒಳ್ಳೆಯವರು ಅಂತ ನಮಗನ್ನಿಸ್ತದೆ, ಅದು ಬುದ್ಧಿ ಕೆಲಸ. ಇನ್ನೊಬ್ರು ಕೆಟ್ಟವರು ಅಂತ ಅನ್ನಿಸ್ತಾರೆ. ಹಾಗಂತ ಯಾರೂ ಹೇಳಿಲ್ಲ ನಮಗೆ. ನಮ್ಮ ಬುದ್ಧಿಗೆ ನಾವು ಯಾವಾಗ ಇನ್ನೊಬ್ಬರ ಬಗ್ಗೆ ಅಭಿಪ್ರಾಯ ಇವರು ಒಳ್ಳೆಯವರು ಅಂತ ಅಂದ್ಕೊಂಡ್ಬಿಟ್ರೆ ಆವಾಗ ಬುದ್ಧಿ ಹೇಳ್ತದೆ ಅದಕ್ಕೆ ಹೌದು ಅಂತ ಹೇಳ್ತದೆ. ಆವಾಗ ನಮ್ಮ ಎಲ್ಲ ವರ್ತನೆಗಳು ಆ ವ್ಯಕ್ತಿಯ ಒಳ್ಳೆಯತನವನ್ನು ಸಂರಕ್ಷಣೆ ಮಾಡಲಿಕ್ಕೆ ಇರ್ತವೆ. ಅವ್ರನ್ನ ನಾವು ಫ್ರೆಂಡ್ ಮಾಡ್ಕೋಬೇಕು, ಅವ್ರ ಜೊತೆ ಓಡಾಡಬೇಕು, ಅವರ ಇಷ್ಟವಾದದ್ದನ್ನು ನಾನು ಮಾಡಬೇಕು ಅಂತ ಅವರ ಅಧೀನವಾಗಿಬಿಡ್ತೇನೆ. ಇದು ಬುದ್ಧಿ ಕೆಲಸ. ಇನ್ನೊಂದು ಸ್ಥಿತಿ ಏನಪ್ಪ ಅಂದರೆ ಅವ್ರು ಕೆಟ್ಟವರು ಅಂತ ತಿಳ್ಕೊಳ್ಳೋದು. ಟ್ರೈನ್ನಲ್ಲಿ ಯಾರೋ ಪಕ್ಕದಲ್ಲಿ ಬಂದು ಕೂತ್ಕೋತಾರೆ, ಅವನ್ನ ನೋಡಿದ ತಕ್ಷಣ ಇವನು ಕೆಟ್ಟವನಾಗಿದ್ದರೆ, ಭಯೋತ್ಪಾದಕ ಆಗಿದ್ದರೆ ಅಂತ ಸಂಶಯ ದೃಷ್ಟಿಯಿಂದ ಒಂದ್ಸಲ ಬುದ್ಧಿಗೆ ನಾವು ಇನ್ಸ್ಟ್ರಕ್ಷನ್ ಕೊಟ್ಟ ಮೇಲೆ ಬುದ್ಧಿ ಹೇಳ್ತದೆ ಹೌದು ಅವನು ಕೆಟ್ಟವನು ಅಂತ ಹೇಳ್ತಾರೆ. ಆವಾಗ ವಿ ಆಲ್ ಸ್ಟಾರ್ಟ್ ಆಪರೇಟಿಂಗ್ ಫ್ರಮ್ ಅವರ್ ಇಂಟೆಲೆಕ್ಟ್ ಆ್ಯಸ್ ಇಫ್ ದಟ್ ಪರ್ಸನ್ ಈಸ್ ಅ ನೊಟೋರಿಯಸ್ ಪರ್ಸನ್. ಆವಾಗ ಅವನು ಏನು ಮಾಡಿದ್ರು ನಮ್ಗೆ ಸಂದೇಹ. ಸಂಶಯಾತ್ಮ ದೃಷ್ಟಿಯಿಂದ ನಾವು ನೋಡ್ತಾ ಇದ್ದೇವೆ. ಸಂಶಯಾತ್ಮ ವಿನಶ್ಯತಿ ಅಂತ ಹೇಳ್ತಾರೆ. ಅಂದರೆ ಯಾವ ಸಂಶಯದಿಂದ ನಾವು ಆಪ್ರೇಟ್ ಮಾಡ್ತೇವಲ್ಲ ಅದೇ ಸಂಶಯ ನಮಗೆ ಜೀವನ ಪರ್ಯಂತ ಮುಳುವಾಗುತ್ತೆ. ಅರ್ಥಾತ್ ನಾವು ಇನ್ನೊಬ್ಬರನ್ನ ಕೆಟ್ಟವನು ಅಂತ ತಿಳ್ಕೊಂಡಿದ್ದಾಗ ಅವನು ಏನು ಮಾಡಿದ್ರೂ ಕೆಟ್ಟವನಾಗೆ ಕಾಣ್ತಾನೆ, ಒಳ್ಳೆಯವನು ಅಂತ ತಿಳ್ಕೊಂಡಿದ್ದಾಗ ಏನು ಮಾಡಿದ್ರೂ ಒಳ್ಳೆಯವನಾಗೆ ಕಾಣ್ತಾನೆ. ಇವೆರಡೂ ನಮ್ಮ ಬುದ್ಧಿಯಲ್ಲೇ ಇರೋದು. ಆದರೆ ಹೃದಯದಿಂದ ನೋಡಿದಾಗ ಒಂದು ಚಿಕ್ಕ ಮಗು ನೋಡಿ, ಅದಕ್ಕೆ ಯಾರು ಒಳ್ಳೆಯವರು ಕೆಟ್ಟವರು ಏನು ಭೇದ ಭಾವ ಇಲ್ಲ. ಆ ಒಂದು ಸ್ಥಿತಿ ಒಬ್ಬ ಯೋಗಿಯ ಸ್ಥಿತಿ. ಅಂತಹ ಒಂದು ಯೋಗ ನಮಗೆ ಸಿದ್ಧಿ ಆಗಬೇಕಾದ್ರೆ ನಾವು ನಮ್ಮ ಹೃದಯವನ್ನು ಓಪನ್ ಅಪ್ ಮಾಡಬೇಕು. ನಾವು ಚಿಕ್ಕ ಮಗುವಾಗಿದ್ದಾಗ ಆ ಥರ ಇದ್ವಿ. ದೊಡ್ಡವರು ಆಗ್ತಾ ನಮಗೇನು ಹೇಳ್ಕೊಟ್ರಂದರೆ, ನೀನು ಪಕ್ಕದ ಮನೆಯವ್ರಿಗಿಂತ ದೊಡ್ಡವನು, ಕ್ಲಾಸಲ್ಲಿ ನೀನು ಫಸ್ಟ್ ರ್ಯಾಂಕ್ ಬಾ ಅಂತ ಹೇಳ್ತಾವಿಲ್ಲೋ. ಫಸ್ಟ್ ರ್ಯಾಂಕ್ ಎಷ್ಟು ಜನ ಬರೋಕ್ಕಾಗುತ್ತೆ ಕ್ಲಾಸಲ್ಲಿ? ಇದು ಬುದ್ಧಿಗೆ ನಾವು ಪ್ರಚೋದನೆ ಕೊಟ್ಟಾಗ, ಅಂದರೆ ಅದನ್ನು ಇನ್ಸ್ಟಿಗೇಟ್ ಮಾಡಿದಾಗೆ. ಫಸ್ಟ್ ಬಾ ಅನ್ನೋವಂಥ ಹುಡುಗ ಕಾಂಪಿಟೀಷನ್ನಿಂದ ಇನ್ನುಳಿದವ್ರನ್ನ ತುಳಿದಾದರೂ ಫಸ್ಟ್ ಬರ್ತಾನೆ. ಅವನಿಗೆ ಬೇರೆಯವ್ರ ಬಗ್ಗೆ ಕಳಕಳಿ ಇಲ್ಲ. ನನ್ನ ಜೊತೆಗಿದ್ದಾರ ಸಹಪಾಠಿಗಳು ಅವ್ರನ್ನೂ ಮುಂದೆ ಕರ್ಕೊಂಬರ್ಬೇಕು, ಅವ್ರ ಜೊತೆಗೆ ನಾನು ಇರಬೇಕು ಅಂತ ಅವನು ಬೆಳೆಯೋದಿಲ್ಲ. ಅವನು ಸ್ವೇಚ್ಛೆಯಿಂದ, ಸ್ವಾರ್ಥದಿಂದ ಬೆಳಿತಾನೆ. ಸೊ ಹೀಗೆ ನಾವು ಸೂಕ್ಷ್ಮವಾಗಿ ನೋಡ್ತಾ ಹೋದಾಗ ಬುದ್ಧಿ ನಮ್ಮನ್ನು ಅಹಂಕಾರಿಗಳನ್ನಾಗಿ ಮಾಡುತ್ತೆ. ಆದ್ದರಿಂದ ಬುದ್ಧಿವಂತರು, ಬುದ್ಧಿಜೀವಿಗಳು ಅಂತ ಏನಿದಾರಲ್ಲ, ಅವರು ಎಲ್ಲ ಜೀವನ ತುಂಬ ಕ್ಲಿಷ್ಟಕರವಾಗಿರ್ತದೆ. ಓಕೆ, ಬಹಳಷ್ಟು ಸಮಸ್ಯೆಗಳನ್ನು ಅವರು ಎದುರಿಸಬೇಕಾಗುತ್ತೆ. ಹೀಗಾಗಿ ಅವ್ರಿಗೆ ಹೈ BP, ಹಾರ್ಟ್ ಅಟ್ಯಾಕು, ಡಯಾಬಿಟಿಸ್ಸು, ಅಲ್ಸರ್ಸು, ಅಸ್ತಮಾ ಇತ್ಯಾದಿ ಮನೋದೈಹಿಕ ಕಾಯಿಲೆಗಳು, ಸೈಕೋಸೊಮ್ಯಾಟಿಕ್ ಡಿಸೀಸಸ್ ಬರ್ತವೆ. ಗೊತ್ತಾಯ್ತಾ? ಅಂದರೆ ಕಾಯಿಲೆಗಳು ಮನುಷ್ಯನಿಗೆ ಹೊರಗಡೆಯಿಂದ ಬರೋಲ್ಲ, ನಮ್ಮ ಮನೋವಿಕಾರಗಳು ಅರ್ಥಾತ್ ನಮ್ಮ ಅಹಂಕಾರದಿಂದ ಕಾಯಿಲೆ ಬರುತ್ತೆ. ಪ್ಲೀಸ್ ನೋಟ್ ಇಟ್. ಸೊ ಡಾಕ್ಟರ್ಸ್ಗೆ ಈ ಅಹಂಕಾರ ಹೋಗಿಸೋದು ಹೇಗೆ ಅಂತ ಗೊತ್ತಿಲ್ಲ ಪಾಪ. ಮೆಡಿಸಿನ್ಸ್ ಕೊಡ್ತಾರೆ ಅವರು. ಮೆಡಿಸಿನ್ ಏನು ಕೆಲಸ ಮಾಡುತ್ತೆ? ಟ್ರ್ಯಾಂಕ್ಯುಲೈಸರ್ ಆಗಿ ಕೆಲಸ ಮಾಡುತ್ತೆ. ಬ್ಲಡ್ ಪ್ರೆಷರ್, ನೋವು ನಮ್ಮ ಮನಸ್ಸಿಗೆ ತಾಗದೇ ಇರೋ ಕೆಲಸ ಒಂದು ಮೆಡಿಸಿನ್ ಮಾಡುತ್ತೆ. ಅದ್ರ ಕೆಲಸ 24 hours. ನೆಕ್ಸ್ಟ್ ಡೇ ಏನು ಮಾಡ್ಬೇಕಂತ ಕೇಳಿದರೆ ಡಾಕ್ಟರ್ ಹೇಳ್ತಾರೆ ನೆಕ್ಸ್ಟ್ ಡೇ ಮತ್ತೊಂದು ತೊಗೋಬೇಕು ಅಂತ. ಸೊ ಲೈಫ್ ಲಾಂಗ್ ನಾವು ಮೆಡಿಸಿನ್ಸ್ ಮೇಲೆ ಡಿಪೆಂಡೆಂಟ್ ಆಗಿರ್ತೇವೆ. ನಮ್ಮ ಕಾಯಿಲೆಗಳನ್ನು ಸಪ್ರೆಸ್ ಮಾಡಲಿಕ್ಕೆ, ಹೋಗಲಾಡಿಸ್ಲಿಕ್ಕಲ್ಲ. ಸೊ ಕಾಯಿಲೆ ಹೋಗೋದು ಹೇಗೆ ಅಂತಂದರೆ ನಾವು ನಮ್ಮ ಮನೋಭಾವ, ಮೆಂಟಾಲಿಟಿ, ನಮ್ಮ ಆ್ಯಟಿಟ್ಯೂಡ್ ಚೇಂಜ್ ಮಾಡಿದಾಗ, ನಾವು ಬುದ್ಧಿಯಿಂದ ಹೃದಯಕ್ಕೆ ಶಿಫ್ಟ್ ಆದಾಗ ವಿ ಬಿಕಮ್ ಫ್ರೀ ಫ್ರಮ್ ಆಲ್ ಅವರ್ ಡಿಸೀಸಸ್. ಅದಕ್ಕೆ ಮೂಲ ಸೂತ್ರ ಏನಪ್ಪ ಅಂತಂದರೆ ಮೆಡಿಟೇಷನ್. ಧ್ಯಾನಸ್ಥರಾದಾಗ
ಧ್ಯಾನದಿಂದ ಹೃದಯ ವಿಶಾಲವಾಗ್ತಾ ಬರ್ತದೆ. ವಿ ಬಿಕಮ್ ಬ್ರಾಡ್ ಮೈಂಡೆಡ್. ಆವಾಗ ಮನಸ್ಸು ಹೃದಯಗಳು ವಿಶಾಲ ಭಾವನೆಯನ್ನು ತಾಳ್ತಾವಲ್ಲ, ಆವಾಗ ಬುದ್ಧಿಯ ಕೆಲಸ ತುಂಬ ಕಮ್ಮಿ ಇರುತ್ತೆ. ಬೇಕು ಬುದ್ಧಿನೂ, ಲಾಜಿಕ್ ಈಸ್ ಆಲ್ಸೋ ಇಂಪಾರ್ಟೆಂಟ್, ಬಟ್ ಅದೇ ನಮಗೆ ಸರ್ವಸ್ವ ಅಲ್ಲ. ನಮಗೆ ನಿಜವಾಗಿಯೂ ವಿ ಮಸ್ಟ್ ಲಿಸನ್ ಟು ಅವರ್ ಹಾರ್ಟ್, ನಾಟ್ ಬುದ್ಧಿ. ಸೊ ಹಾರ್ಟ್ ಈಸ್ ಆಲ್ವೇಸ್ ರೈಟ್. ಐ ಮೀನ್ ಹಾರ್ಟ್ ಈಸ್ ಆಲ್ವೇಸ್ ಲೆಫ್ಟ್ ಇನ್ ಅವರ್ ಆರ್ಗನ್ಸ್, ನಮ್ಮ ದೇಹದಲ್ಲಿ. ಆದರೆ ಅದು ಸೂಚನೆ ಕೊಡೋದೆಲ್ಲನೂ ಸರಿಯಾಗಿರುತ್ತದೆ ಅನ್ನೋ ತಾತ್ಪರ್ಯ. ಹೀಗೆ ನಾವು ಕಾನ್ಷಿಯಸ್ಲಿ ವಿ ಬಿಕಮ್ ಹಾರ್ಟ್ಫುಲ್ ಇನ್ ಆಲ್ ಅವರ್ ಅಟಿಟ್ಯೂಡ್ಸ್. ಆವಾಗ ನಮ್ಮ ಜೀವನ ಈಸಿ ಗೋಯಿಂಗ್, ಸಕ್ಸಸ್ಫುಲ್, ಆಮೇಲೆ ಎಫರ್ಟ್ಲೆಸ್ ಆಗುತ್ತೆ. ಇದನ್ನು ಎಲ್ಲರೂ ಒಂದು ಸಲ ಟ್ರೈ ಮಾಡಿರಿ. ಮೆಡಿಟೇಷನ್ ದಿನಾಲು ಮಾಡಿರಿ. ಮೆಡಿಟೇಷನ್ ಅಂದರೆ ಇನ್ನೇನು ದೊಡ್ಡದಾಗಿ ಏನಿಲ್ಲ. ನಾವು ಅಂತರ್ಮುಖವಾಗಿ ನಮ್ಮ ಬುದ್ಧಿ ಇಂದ್ರಿಯಗಳನ್ನೆಲ್ಲನೂ ಹೊರಮುಖವಾಗಿರೋದನ್ನು ಒಳಮುಖ ಮಾಡಿಕೊಂಡು, ಬುದ್ಧಿ ಯಾವಾಗಲೂ ಹೊರಗಡೆ ನೋಡ್ತಾ ಇರ್ತದೆ ಅಲ್ಲ, ನಮ್ಮ ಇಂದ್ರಿಯಗಳು ಹೊರಮುಖವಾಗಿದ್ದಾವೆ. ಅವುಗಳನ್ನು ಒಳಮುಖವಾಗಿ ತಿರುಗಿಸಿ ನಾವು ಅಂತಃಕರಣದಲ್ಲಿ ಪ್ರೇಮ ಭಾವನೆಯನ್ನು ಬೇರೂರಿ ನಾವು ಅದನ್ನು ಅಭಿವೃದ್ಧಿಪಡಿಸಿದರೆ ದ್ಯಾಟ್ ಬಿಕಮ್ಸ್ ದ ರಿಯಲ್ ಮೆಡಿಟೇಷನ್. ಅದಕ್ಕೆ ಏನು ಮಾಡಬೇಕಂದ್ರೆ, ಏನು ಮಾಡದೆ ಸುಮ್ಮನೆ ಕೂತ್ಕೊಳ್ಬೇಕು, ಮೌನವಾಗಿರೋದು. ಅಂತರ್ಮೌನ, ಇನ್ನರ್ ಸೈಲೆನ್ಸ್ ಈಸ್ ಮೆಡಿಟೇಷನ್. ಇದೇ ನಮ್ಮನ್ನು ಸಮಾಧಿ ಸ್ಥಿತಿಗೆ ಕರ್ಕೊಂಡು ಹೋಗುತ್ತೆ. ಸಮಾಧಿ ಅಂದರೆ ಸಮಾಧಾನ, ಸಮತ್ವದ ಸ್ಥಿತಿ. ಬುದ್ಧಿ ಸಮತ್ವದಲ್ಲಿ ಚಲನೆ ಆಗ್ತಿರ್ಬೇಕಾದ್ರೆ ಯಾವ ಥರದ ತೊಂದರೆ ಆಗೋಲ್ಲ. ಸಮತ್ವವನ್ನು ನಾವು ಸಾಧಿಸೋದೇ ಯೋಗ. ಸಮತ್ವಂ ಯೋಗ ಉಚ್ಯತೆ. ಇದನ್ನು ಎಲ್ಲರೂ ಯೋಗ್ಯ ಗುರುಗಳಿಂದ ಕಲಿತುಕೊಂಡು ಪರಿಪಾಲಿಸುವ, ನಮ್ಮ ಜೀವನವನ್ನು ಸಾರ್ಥಕಗೊಳಿಸುವ. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಗುರುದೇವ. ನಮಸ್ಕಾರ.